ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಬಿಡುಗಡೆ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾನು ಲೈವ್ ಪ್ರೂಫನ್ನು ಕೂಡ ತೋರಿಸಿ ಲೈವಲ್ಲೇ ವಿಡಿಯೋ ಮಾಡಿದ್ದೆ. ಸಾಕಷ್ಟು ಜನ ಆಮೇಲೆ ಕಮೆಂಟ್ ಮಾಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಜಿಲ್ಲೆಗೆ ಜಮಾ ಆಗಲಿಕ್ಕೆ ಶುರುವಾಗಿದೆ, ನಿಮ್ಮ ಜಿಲ್ಲೆನೂ ಇದರಲ್ಲಿ ಇದೆಯಾ, ಈ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಆಮೇಲೆ ಎಷ್ಟು ಪರ್ಸೆಂಟೇಜ್ ಜನರಿಗೆ ಬಿಡುಗಡೆ ಆಗಿದೆ, ಒಂದೇ ದಿನಕ್ಕೆ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ನಿನ್ನೆ ಮಧ್ಯಾಹ್ನದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆರಂಭಗೊಂಡಿದೆ. ಇದುವರೆಗೂ ಕೂಡ ಯಾವುದೇ ಚಾನಲ್ನಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರುವ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ನಮ್ಮ ಚಾನಲ್ನಲ್ಲಿ ಮೊದಲನೇ ಬಾರಿ ಕೊಡ್ತಾ ಇದ್ದೀವಿ. ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಮ್ಯಾಟ್ರಿಗೆ ಬಂದುಬಿಡೋಣ. ಈಗ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ ಅಂತ ಬೇಕು, ಮತ್ತು ಅದ್ರ ಜೊತೆಯಲ್ಲಿ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಕೂಡ ಮಾಹಿತಿ ಬೇಕಾಗುತ್ತೆ, ಓಕೆನಾ. ಅದಕ್ಕೆ ನೋಡೋದಕ್ಕೆ ಹೋದರೆ ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಸುಮಾರು ಒಂದು 13 ಗಂಟೆಗಿಂತ ಮೊದಲು, ಓಕೆನಾ. 13 ಗಂಟೆಗಿಂತ ಮೊದಲು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, 12% ಜನ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ. 2400 ಜನ ವೋಟ್ ಮಾಡಿದ್ದಾರೆ. ಇನ್ನೂ 88% ಜನ ಬಿಡುಗಡೆ ಆಗಿಲ್ಲ ಅಂಥೇಳಿ ವೋಟ್ ಮಾಡಿದ್ದಾರೆ. ಇನ್ನೂ ನಮಗೆ ಜಮಾ ಆಗಿಲ್ಲ ಅಂಥೇಳಿ ವೋಟ್ ಮಾಡಿದ್ದಾರೆ. ನೀವು ಇದರಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, 1,22,00,000 ಫಲಾನುಭವಿಗಳಲ್ಲಿ 12% ಅಂತ ಅಂದರೂ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 15 ಲಕ್ಷ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಜಮಾ ಆಗಿದೆ. ಇನ್ನೂ ಕೂಡ 1,05,00,000 ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ. ಕೆಲವೊಂದು ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗಿದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದನ್ನು ನಾನು ಎಲ್ಲ ಕಮೆಂಟ್ಗಳನ್ನು ನೋಡಿ ಬಹುತೇಕ ಜನರು ರಿಪೀಟ್ ಕಮೆಂಟ್ಗಳು ಅಂದರೆ ಬೇರೆ ಬೇರೆಯವ್ರದ್ದು ರಿಪೀಟ್ ಕಮೆಂಟ್ಗಳು ಬಂದಿರೋದ್ರಿಂದ ನಿಮಗೆ ಅದನ್ನ ಸಾರ್ಟ್ ಔಟ್ ಮಾಡಿ ಯಾವ್ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಹಾಗಾಗಿ ಆಹಾರ ವೆಬ್ಸೈಟಲ್ಲಿ ನಿಮಗೆ ಏನಾದರೂ RC ನಾಟ್ ಫೌಂಡ್ ಅಂತ ಬಂದರೆ DBT ಸ್ಟೇಟಸ್ಸು ಇದನ್ನು ಚೆಕ್ ಮಾಡೋದಕ್ಕೆ ಹೋದಾಗ ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ. ಇದು ನಿಮ್ಮದು ಮಾತ್ರ ಪ್ರಾಬ್ಲಮ್ ಅಲ್ಲ, ಎಲ್ಲರದ್ದು ಅದೇ ರೀತಿ ಪ್ರಾಬ್ಲಮ್ ಬರ್ತಾಯಿದೆ. ಯಾಕೆಂದರೆ ಆಹಾರ ವೆಬ್ಸೈಟಲ್ಲಿ ಇನ್ನೂ ಕೂಡ ಸರ್ವರಲ್ಲಿ ಅಪ್ಡೇಟ್ ಆಗ್ತಾಯಿದೆ, ಓಕೆನಾ. ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಮೊದಲು ಬಿಡುಗಡೆ ಆದ ನಂತರ 6:30ಕ್ಕೆ ಬಿಡುಗಡೆ ಆಗಿದೆ ಅಂಥೇಳಿ ನಮಗೆ ಮೊದಲು ಮೆಸೇಜನ್ನು ಕಳಿಸಿದ್ದು, ಪ್ರೂಫನ್ನು ಕಳಿಸಿದ್ದು ಬೆಂಗಳೂರು ನಾರ್ತ್ ಅವರು, ಓಕೆನಾ. ಬೆಂಗಳೂರು ನಾರ್ತ್ನವರು ಫಸ್ಟ್ ಕಳಿಸಿದ್ರು, ಮಾರ್ತಾ ಮೇರಿ ಅಂಥೇಳಿ ನಮಗೆ ಮೊದಲು ಪ್ರೂಫನ್ನು ಕಳಿಸಿದ್ರು. ಆಮೇಲೆ ಪಕ್ಕನ ಅಂಥೇಳಿ ನಾನೆಲ್ಲ ಕ್ಲಾರಿಟಿ ತೊಗೊಂಡು ಅವ್ರದ್ದು 14ನೇ ಕಂತು ಯಾವಾಗ ಬಿಡುಗಡೆ ಆಗಿತ್ತು ಅದನ್ನು ಕೂಡ ಮಾಹಿತಿ ತೊಗೊಂಡು ಆಮೇಲೆ ನಾನು ವಿಡಿಯೋ ಮಾಡ್ತೀನಿ, ಲೈವ್ ಮಾಡ್ತೀನಿ, ಇದು ಪಕ್ಕ ಬಿಡುಗಡೆ ಆಗಿರೋದು ಹೌದು ಅಂತ, ಓಕೆನಾ. ಆಮೇಲೆ ಬೆಂಗಳೂರು ನಾರ್ತ್ ಆದಮೇಲೆ ರಾಮನಗರ ಜಿಲ್ಲೆಯು ಕೂಡ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಜಮಾ ಆಗಲಿಕ್ಕೆ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆ ಕೂಡ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಯಾರಾದರೂ ಇದ್ದೀರಾ, ಈ ವಿಡಿಯೋ ನೋಡಿದ ನಂತರವೂ ಕೂಡ ನೀವು ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗೂ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂಥೇಳಿ. ನಾನು ಮಧ್ಯಾಹ್ನ ಲೈವ್ ಮಾಡ್ತೀನಿ, 1 ಗಂಟೆ ಅಷ್ಟೊತ್ತಿಗೆ ಲೈವ್ ಮಾಡ್ತೀನಿ. ಮಿಸ್ ಮಾಡದೆ ಎಲ್ಲರೂ ಜಾಯಿನ್ ಆಗಿ 1 ಗಂಟೆನೋ 12 ಗಂಟೆನೋ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಲೈವ್ ಬರೋದಕ್ಕಿಂತ ಮೊದಲೇ ಹಾಕಿರ್ತೀನಿ. ಇವತ್ತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗ್ತಾಯಿದೆ ಎಲ್ಲದನ್ನು ಕೂಡ ಚೆಕ್ ಮಾಡೋಣ. ಹಾಗೆ ಪ್ರತಿಯೊಬ್ಬರು ಲೈವಿಗೆ ಜಾಯಿನ್ ಆಗಿ ನಾನು ಲೈವ್ ಬರೋದಕ್ಕಿಂತ ಮೊದಲು ನಿಮಗೆ ಕಮ್ಯುನಿಟಿ ಪೋಸ್ಟ್ ಅಥವಾ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಲು, ಅದು ಜಾಯ್ನ್ ಆಗಿರಿ. ಅಲ್ಲಿಗೆ ಡೈರೆಕ್ಟ್ ಲಿಂಕ್ ಹಾಕ್ಬಿಟ್ಟೆ ಲೈವಿಗೆ ಬರ್ತೀನಿ, ಓಕೆನಾ. ಮತ್ತು ಮೊದಲನೇದಾಗಿ ಬೆಂಗಳೂರು ನಾರ್ತಿಂದ ಶುರುವಾಯಿತು. ರಾಮನಗರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಬೆಂಗಳೂರು ಸೌತ್ ಇಷ್ಟು ಜಿಲ್ಲೆಗಳಿಗೆ ಈಗ ಹಣ ಬಿಡುಗಡೆ ಆಗಿದೆ. ಹಾವೇರಿ ಜಿಲ್ಲೆಯು ಕೂಡ ಹಣ ಬಿಡುಗಡೆ ಆಗಿದೆ. ಬಳ್ಳಾರಿ ಸ್ವಲ್ಪ ಕಡಿಮೆ ಕಮೆಂಟ್ ಬರ್ತಾಯಿದೆ. ಉಡುಪಿ ಕೂಡ ಕಮೆಂಟ್ಗಳು ಬರೋದಕ್ಕೆ ಶುರು ಆಗ್ತಾಯಿದೆ. ಉಡುಪಿ ಜಿಲ್ಲೆ ಹಣ ಬಿಡುಗಡೆ ಆಗಿದೆ ಅಂತೇಳಿ ಕಮೆಂಟ್ ಬರ್ತಾಯಿದೆ. ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಬಿಡುಗಡೆ ಆರಂಭಗೊಂಡಿದೆ. ಹಾಗಂದ ಮಾತ್ರಕ್ಕೆ ಅಯ್ಯೋ ಸರ್ ಬಿಡುಗಡೆ ಆರಂಭಗೊಂಡಿದೆ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಮಗಿನ್ನೂ ಉಡುಪಿ ಜಿಲ್ಲೆ ನಮ್ಮದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮಗಿನ್ನೂ ಬಂದಿಲ್ಲ. ಚಿಕ್ಕಬಳ್ಳಾಪುರ ನಮಗಿನ್ನೂ ಹಣನೇ ಜಮಾ ಆಗಿಲ್ಲ. ಶಿವಮೊಗ್ಗ ಜಿಲ್ಲೆ ನಮ್ಮದು, ನಮಗೆ ಹಣ ಬಂದಿಲ್ಲ, ನೀವು ಬಿಡುಗಡೆ ಆಗಿದೆ ಅಂಥೇಳಿ ನೀವು ಹೇಳ್ಬೋದು. ಯಾವುದೇ DBT ಹಣ ಆಗಲಿ ನಿಮಗೆ ಒಂದೇ ಸರಿಗೆ ಎಲ್ಲರ ಖಾತೆಗೂ ಹಣ ಬಿಡುಗಡೆ ಆಗೋದಿಲ್ಲ, ಓಕೆನಾ. ಅಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದು 5% ಜನ,
ಚಿಕ್ಕಬಳ್ಳಾಪುರ ಒಂದು 5% ಜನ, ರಾಮನಗರ ಒಂದು 10% ಜನ, ಬೆಂಗಳೂರು ನಾರ್ತ್ನವರು ಬಹುತೇಕ ಜನರು ಭಾಳ ಜನರು ಕಮೆಂಟ್ ಮಾಡ್ತಾಯಿದ್ದಾರೆ. ಬೆಂಗಳೂರು ನಾರ್ತು ಸೌತು ಅವರಿಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಬಿಡುಗಡೆ ಆಗಿರ್ಬೋದು, 6%, 7%, 10% ಈ ರೀತಿ ಬಿಡುಗಡೆ ಆಗಿರ್ಬೋದು. ಹಾಗಾಗಿ DBT ಹಣ ಅಂದಾಗ ಸ್ಟೆಪ್ ಬೈ ಸ್ಟೆಪ್ ಬಿಡುಗಡೆ ಆಗ್ತಾ ಹೋಗುತ್ತೆ. ನಮ್ಮ ಲೈವಿಗೆ ನೀವು ಜಾಯಿನ್ ಆದರೆ ನಿಮಗೆ ಯಾವ ಜಿಲ್ಲೆಗೆ ಬಿಡುಗಡೆ ಆರಂಭಗೊಂಡಿದೆ ಅಂಥೇಳಿ ಪಕ್ಕಾ ಗೊತ್ತಾಗುತ್ತೆ. ಆಮೇಲೆ ಈಗ ಸದ್ಯಕ್ಕೆ ರೇಷನ್ ಕಾರ್ಡ್ ಪರಿಷ್ಕರಣೆ, APLನಿಂದ BPLನಿಂದ APL ಇವೆಲ್ಲ ಎಡವಟ್ಟುಗಳು ಆಗಿರೋದ್ರಿಂದ ಕೆಲವೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಬರೋದು ಲೇಟ್ ಆಗ್ಬೋದು. ಯಾಕೆಂದರೆ ಮತ್ತೆ ವಾಪಸ್ ಸರ್ಕಾರ APLನಿಂದ BPL ಮಾಡಿಕೊಟ್ಟಿರೋದ್ರಿಂದ ಅಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರುತ್ತೆ. ಹಾಗಾಗಿ ಅಂಥವರಿಗೆ ಮತ್ತು ಅನರ್ಹರು ಯಾರಿದ್ದಾರೆ ಅಂಥವರಿಗೆ ಸ್ವಲ್ಪ ಡೌಟ್ ಇರುತ್ತೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಬರುತ್ತಾ ಇಲ್ವಾ ಅಂಥೇಳಿ. ಹಾಗಾಗಿ ಎಲ್ಲರೂ ಕೂಡ ಆತಂಕದಲ್ಲಿದ್ದೀರಾ, ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ನಮಗೆ ಬರುತ್ತಾ ಇಲ್ವಾ ಅಂಥೇಳಿ. ಇದೆಲ್ಲದರ ಬಗ್ಗೆಯೂ ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಲೈವ್ನಲ್ಲೂ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಪ್ರತಿದಿನ ಕೂಡ ಈ ವಿಡಿಯೋ ಮುಗಿದ ನಂತರವೂ ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ನಿನ್ನೆ ಸಂಜೆ ಆಮೇಲೆ ಇವತ್ತು ಬೆಳಗ್ಗೆ ಯಾರ್ಯಾರಿಗೆ ಜಮಾ ಆಗಿದೆ ಅವರು ಎಲ್ಲರೂ ಕೂಡ ವೋಟ್ ಮಾಡ್ತಾರೆ. ಯಾಕೆಂದರೆ ಮೇಲೆ ಪೋಸ್ಟ್ಗಳು ಹಾಕಿರೋದ್ರಿಂದ ಕೆಳಗಡೆ ಬಂದು ಯಾರು ವೋಟ್ ಮಾಡಲ್ಲ. ಫಸ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಯಾವುದಿರುತ್ತೆ ಅದಕ್ಕೆ ವೋಟ್ ಮಾಡ್ತಾರೆ. ಹಾಗಾಗಿ ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಜಮಾ ಆದವರು ವೋಟ್ ಮಾಡೋದ್ರ ಜೊತೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ, ಅದೇ ಕಮ್ಯುನಿಟಿ ಪೋಸ್ಟಿನ ಕಮೆಂಟ್ ಬಾಕ್ಸಲ್ಲಿ ಫಾರ್ ಎಕ್ಸಾಂಪಲ್ ಈ ರೀತಿ ಇರುತ್ತಲ್ಲ, ಇಲ್ಲಿ ಬಂದುಬಿಟ್ಟು ಕಮೆಂಟ್ ಹಾಕಿ ನಿಮ್ದು ಯಾವ ಜಿಲ್ಲೆ ಯಾವಾಗ ಜಮಾ ಆಯಿತು ಈ ಎರಡು ವಿಷಯಗಳನ್ನು ನೀವು ಮೆನ್ಷನ್ ಮಾಡಲೇಬೇಕು ಕಡ್ಡಾಯವಾಗಿ. ಅದರಿಂದ ನಮ್ಗೆ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಪ್ರೂಫ್ ಬಗ್ಗೆ ಮಾತಾಡೋಂಗೆ ಇಲ್ಲ, ನಿಮ್ಮ ಕಣ್ಣು ಮುಂದೆ ಇದೆ ಪ್ರೂಫು. ನಿನ್ನೆ ಬೆಂಗಳೂರು ನಾರ್ತ್ ಅವರು ಕಳಿಸಿರೋದು. ಮತ್ತು ಪದೇ ನಿಮಗೆ ಪ್ರೂಫ್ ಹಾಕಿ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿದೆ, ಡೆಫಿನೆಟ್ಲಿ ನಿಮಗೂ ಕೂಡ ಗೊತ್ತಿರುತ್ತೆ. ಸಾಕಷ್ಟು ಜನ ಈಗ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ಓಕೆನಾ. ಹಾಗಾಗಿ ನನ್ನ ಪ್ರಕಾರ ಈಗ 15% ಕ್ರಾಸ್ ಆಗಿದೆ. ಯಾಕೆಂದರೆ ಜನ ವೋಟ್ ಮಾಡೋದಕ್ಕೆ ಇದು ಕೆಳಗೆ ಬಂದಿರೋದ್ರಿಂದ ಒಂದೇ ದಿನಕ್ಕೆ 15% ಜಮಾ ಆಗಿದೆ. ಅಂದರೆ ಕಳೆದ ಬಾರಿ ಒಂದೇ ದಿನಕ್ಕೆ 30% ಜನರಿಗೆ ಜಮಾ ಆಗಿತ್ತು. ಈಗ ಒಂದೇ ದಿನಕ್ಕೆ 15% ಜನರಿಗೆ ಜಮಾ ಆಗಿದೆ ಅಂದರೆ ಪರವಾಗಿಲ್ಲ. ಕಳೆದ ಬಾರಿಗಿಂತ ಸ್ವಲ್ಪ ಸ್ಪೀಡಪ್ ಕಡಿಮೆ ಆಗಿದೆ. ಇದೇ ರೀತಿ ಜಮಾ ಆಗ್ತಾ ಹೋದರೂ ಇನ್ನು 8ರಿಂದ 10 ದಿನದ ಒಳಗಡೆ ಎಲ್ಲರ ಖಾತೆಯೂ ಕೂಡ ಹಣ ಬಿಡುಗಡೆ ಆಗುತ್ತೆ. ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಹಾಗಾಗಿ ಯಾರ್ಯಾರಿಗೆ ಹಣ ಬಿಡುಗಡೆ ಆಗಿದೆ ಸದ್ಯಕ್ಕೆ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನೀವು ಏನಾದರೂ ಇನ್ಸ್ಟಾಗ್ರಾಮ್ ಮತ್ತು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಂಡು ನಿಮಗೆ ಬಂದಿರತಕ್ಕಂಥ ಮೆಸೇಜನ್ನು ಡೈರೆಕ್ಟ್ DM ಮಾಡಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ, ಓಕೆನಾ. ಸಾಕಷ್ಟು ಜನ ಈಗ ಆಲ್ರೆಡಿ ಕಳಿಸಿದ್ದೀರಾ. ಹಾಗಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ನಿನ್ನೆ ಮಾಡಿರ್ತಕ್ಕಂಥ ಲೈವಿಗೆ 1000ಕ್ಕಿಂತ ಹೆಚ್ಚು ಲೈಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರಿ, ಎಲ್ಲೂ ಕೂಡ ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ನಂಬಿಕೆಯನ್ನು ಇದೇ ರೀತಿ ಉಳಿಸ್ಕೊತೀನಿ. ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿ ಯಾರೆಲ್ಲ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಈ ವಿಡಿಯೋಕ್ಕೂ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.